ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದ ಸಚಿವ ಸಂಪುಟ ಸರ್ಕಸ್. ಹಿಂದೆ ನೂತನ ಸಚಿವರ ಪಟ್ಟಿಯನ್ನ ರಿಲೀಸ್ ಮಾಡುವ ಸಾಧ್ಯತೆ ಇದೆ. ಇಂದು ಕೆಸಿ ವೇಣುಗೋಪಾಲ್ ಬರುತ್ತಾರೆಂಬ ನಿರೀಕ್ಷೆ ಇದೆ. ಕೊನೆಗೂ ಕೂಡ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಸಚಿವ ಸಂಪುಟ ಸರ್ಕಸ್. ಹಿಂದೆ ನೂತನ ಸಚಿವರ ಪಟ್ಟಿಯನ್ನ ರಿಲೀಸ್ ಮಾಡೋ ಸಾಧ್ಯತೆ ಇದೆ. ಇಂದು ಕೆಸಿ ವೇಣುಗೋಪಾಲ್ ಬರುತ್ತಾರೆಂಬ ನಿರೀಕ್ಷೆ ಇದೆ. 4-5 ಹೆಸರುಗಳ ಗೊಂದಲ ಹಿನ್ನೆಲೆ ಆಗಮನದ ನಿರೀಕ್ಷೆ ಇದೆ. ಸದ್ಯ ಕೇರಳದಲ್ಲೇ ಇದ್ದಾರೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ. ಲೋಕಭವನಕ್ಕೂ ಕೂಡ ಇನ್ನೂ ಯಾವುದೇ ಒಂದು ಸಂದೇಶ ತಲುಪಿಲ್ಲ. ಬಟ್ ದೂರವಾಣಿ ಮೂಲಕವೇ ಸಿಎಂ ಮಾತುಕತೆ ನಡೆಸುವಂತಹ ಸಾಧ್ಯತೆ ಇದೆ. ಸಂಪುಟ ವಿಸ್ತರಣೆಯ ಕೂಗು ಎಲ್ಲೆಲ್ಲೂ ಕೂಡ ಕೇಳಿ ಬರ್ತಾ ಇತ್ತು. ಇನ್ನೇನು ಕ್ಲೈಮ್ಯಾಕ್ಸ್ ಬಂದಿದೆ, ಸಭೆಯನ್ನು ನಡೆಸಬೇಕು. ಸಭೆ ನಡೆಯುವಾಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿರುದ್ಧ ಸಿಜೆಪಿ ಹೋರಾಟವನ್ನು ಮಾಡ್ತಾ ಇತ್ತು. ರಾಹುಲ್ ಗಾಂಧಿಯವರು ಕೂಡ ಅದರಲ್ಲಿ ಬ್ಯುಸಿ ಇದ್ರು. ಸೊ ಮೊನ್ನೆ ಕೂಡ ಮತ್ತೆ ಸಭೆಗಳ ಮೇಲೆ ಸಭೆಯನ್ನ ಮಾಡಿ ಒಂದು ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಇವಾಗ ಸಚಿವ ಸಂಪುಟ ಸರ್ಕಸ್. ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರುವ ಮಾತು ಅಂದರೆ ನಾಳೆ ಆಗೇ ಆಗುತ್ತೆ ಸಂಪುಟ ವಿಸ್ತರಣೆ ಅನ್ನೋದು. ಸದ್ಯ ಈಗೊಂದು 4-5 ಹೆಸರುಗಳಲ್ಲಿ ಮಾತ್ರ ಒಂದು ಗೊಂದಲ ಇದೆ. ಇದರಿಂದ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು ಆಮೇಲೆ ಕೆಸಿ ವೇಣುಗೋಪಾಲ್ ಅವರು ರಾಜ್ಯಕ್ಕೆ ಬರುವಂತಹ ಸಾಧ್ಯತೆ ಇದೆ, ನಿರೀಕ್ಷೆ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಜೋಹಳಿ. ಲೈವ್ಗೆ ಜಾಯ್ನ್ ಆಗ್ತಿದ್ದಾರೆ. ಶಿವಕುಮಾರ್, ಅಂತೂ ಇಂತೂ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪ್ತಾ ಇದೆ ಸಚಿವ ಸಂಪುಟ ಸರ್ಕಸ್ ಅನ್ನೋದು. ಬಟ್ ಇನ್ನೂ ಕೂಡ ಲೋಕಭವನಕ್ಕೆ ಯಾವುದೇ ಒಂದು ಸಂದೇಶ ರವಾನೆ ಆಗಿಲ್ಲ. ದೂರವಾಣಿ ಮೂಲಕವೇ ಏನೋ ಸಂದೇಶವನ್ನು ಕೊಡುವಂತಹ ಸಾಧ್ಯತೆ ಇದೆ. ಇನ್ನೇನೋ 4-5 ಹೆಸರಲ್ಲಿ ಒಂದು ಕನ್ಫ್ಯೂಷನ್ ಇದೆ ಅಂತ ಹೇಳಲಾಗ್ತಿದೆ. ಏನು ಹೆಚ್ಚಿನ ಮಾಹಿತಿ ಇದೆ ಶಿವಕುಮಾರ್ ಇದ್ರ ಬಗ್ಗೆ? ಮಲ್ಲಿಕಾರ್ಜುನ್, ಇವತ್ತು ಯಾವುದೇ ಕ್ಷಣದಲ್ಲೂ ಕೂಡ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟತೆ ಪಟ್ಟಿ ರಿಲೀಸ್ ಆಗಬಹುದು ಅನ್ನುವಂಥ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದೆ. ಯಾಕೆಂದರೆ ಇಲ್ಲಿಯವರೆಗೂ ಕೂಡ ರಾಜಭವನಕ್ಕೂ ಕೂಡ ನಾಳೆ ಪದಗ್ರಹಣ ಕಾರ್ಯಕ್ರಮಕ್ಕೆ ಕುರಿತ ಹಾಗೆ ಯಾವುದೇ ಪತ್ರ ವ್ಯವಹಾರ ಕೂಡ ನಡೆದಿಲ್ಲ. ಜೊತೆಗೆ ಮೌಖಿಕವಾಗಿ ಕೂಡ ಅವರಿಗೆ ಯಾವುದೇ ಸಂದೇಶವನ್ನು ರವಾನೆ ಮಾಡಿಲ್ಲ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಇನ್ನೊಂದು ಕಡೆ ಇವತ್ತು ಸಂಜೆ 4 ಗಂಟೆಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಆಗಿರುವಂಥ ಕೆಸಿ ವೇಣುಗೋಪಾಲ್ ಅವರು ಬೆಂಗಳೂರಿಗೆ ಆಗಮಿಸ್ತಾರೆ. 4-5 ಹೆಸರುಗಳ ಗೊಂದಲದ ಬಗ್ಗೆ ರಾಜ್ಯ ನಾಯಕರ ಜೊತೆ ಚರ್ಚೆಯನ್ನು ಮಾಡಿ ಇವತ್ತು ರಾತ್ರಿಯೊಳಗೆ ಸಂಪುಟ ವಿಸ್ತರಣೆಗೆ ಅನುಮತಿಯನ್ನು ಕೊಟ್ಟು ಯಾರಿಗೆ ಅವಕಾಶವನ್ನು ಮಾಡಿಕೊಡಲಾಗತ್ತೆ ಅವರಿಗೆ ದೂರವಾಣಿ ಕರೆಯ ಮೂಲಕ ಅವರಿಗೆ ನಾಳೆ ಪದಗ್ರಹಣಕ್ಕೆ ರೆಡಿಯಾಗಿ ಅನ್ನುವಂಥ ಒಂದು ಸಂದೇಶವನ್ನು ರವಾನೆ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳಿತ್ತು. ಆದರೆ ಕೆಸಿ ವೇಣುಗೋಪಾಲ್ ಅವರು ಕೇರಳದಲ್ಲೇ ಇರೋದ್ರಿಂದ ಇನ್ನೂ ಕೂಡ ಬೆಂಗಳೂರಿಗೆ ಆಗಮಿಸಿಲ್ಲ. ಆದರೂ ಕೂಡ ಒಂದು ಕಡೆ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ನಮಗೆ ಕರೆ ಬರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಶಾಸಕರು ಕೂಡ ಕಾದು ಕುಳಿತಿದ್ದಾರೆ. ನಾವು ಬಹಳಷ್ಟು ಶಾಸಕರನ್ನು ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡಿದ್ವಿ. ಎಲ್ಲ ಶಾಸಕರು ಕೂಡ ನಾವು ವರಿಷ್ಠರ ಕರೆಗಾಗಿ ಕಾಯ್ತಾ ಇದ್ದೇವೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾವುದೇ ಕ್ಷಣದಲ್ಲೂ ಕೂಡ ಸಂಪುಟ ವಿಸ್ತರಣೆಗೆ ಅನುಮತಿ ಸಿಗಬಹುದು ಅನ್ನುವಂಥ ನಿರೀಕ್ಷೆಯನ್ನು ಇಟ್ಕೊಳ್ಬಹುದು. ಯಾಕೆಂದರೆ ರಾಜಭವನದಲ್ಲೂ ಕೂಡ ಸರ್ಕಾರದಿಂದ ಸಂದೇಶ ಬರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿನ ಸಿಬ್ಬಂದಿಗಳು ಕೂಡ ಕಾಯ್ತಾ ಇದ್ದಾರೆ. ಇವತ್ತು ಬಹುತೇಕವಾಗಿ 6 ಅಥವಾ ರಾತ್ರಿಯೊಳಗೆ ಯಾವ ಶಾಸಕರಿಗೆ ಸಚಿವ ಸ್ಥಾನಗಳನ್ನು ಕೊಡಲಾಗತ್ತೆ ಅಂತಹ ಶಾಸಕರಿಗೆ ದೂರವಾಣಿ ಕರೆಯನ್ನು ಮಾಡಿ ಅವರಿಗೆ ಮಾಹಿತಿಯನ್ನು ನೀಡಲಾಗತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಇದೆ. ಸೊ ನೋಡಬೇಕಾಗತ್ತೆ. ಯಾಕೆಂದರೆ ಇವತ್ತು ಏನಾದರೂ ರಾತ್ರಿಯ ಒಳಗೆ ಶಾಸಕರಿಗೆ ಕರೆಯನ್ನು ಮಾಡಿ ನೀವು ನಾಳಿನ ಪದಗ್ರಹಣ ಕಾರ್ಯಕ್ರಮಕ್ಕೆ ರೆಡಿಯಾಗಿ ಅಂತೇಳಿ ಸೂಚನೆ ಹೋಗಿದ್ದೆ ಆದರೆ ಎಲ್ಲರೂ ಕೂಡ ರೆಡಿ ಆಗಲಿದ್ದಾರೆ. ಪಟ್ಟಿ ಪ್ರಕಟ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಇದೆ. ನಾಳೆ ಪದಗ್ರಹಣ ಕಾರ್ಯಕ್ರಮ ನಡೆಯುತ್ತೆ ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಕೂಡ ನಿನ್ನೆ 99% ಪದಗ್ರಹಣ ಆಗತ್ತೆ ಅಂತ ಹೇಳಿದ್ದಾರೆ. ನೋಡಬೇಕಾಗತ್ತೆ. ನಾಳೆ ಸಂಜೆ 4 ಅಥವಾ 5 ಗಂಟೆಗೆ ಪದಗ್ರಹಣ ಕಾರ್ಯಕ್ರಮ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಇವತ್ತು ರಾತ್ರಿಯ ಒಳಗೆ ಶಾಸಕರಿಗೆ ಕರೆ ಹೋಗೋದು ಕೂಡ ಖಚಿತ ಅನ್ನುವಂಥ ಮಾಹಿತಿಗಳು ಕೂಡ ಕಾಂಗ್ರೆಸ್ ಕಡೆಯಿಂದ ಸಿಗ್ತಾ ಇದೆ. ಸೊ ರಾಜಭವನದಲ್ಲೂ ಕೂಡ ಈಗ ಕಾಯ್ತಾ ಇದ್ದಾರೆ. ಸರ್ಕಾರದಿಂದ ಯಾವ ಕ್ಷಣದಲ್ಲಿ ಬೇಕಾದರೂ ಕೂಡ ಸಂದೇಶ ಬರಬಹುದು ಅನ್ನುವಂಥದ್ದು ರಾಜಭವನದಿಂದಲೂ ಕೂಡ ಮಾಹಿತಿಗಳು ಸಿಗ್ತಾ ಇದೆ. ಸೊ ಹಾಗಾಗಿ ನೋಡಬೇಕಾಗತ್ತೆ. ಇವತ್ತು ರಾತ್ರಿಯ ಒಳಗೆ ಸಂಪುಟ ವಿಸ್ತರಣೆಗೆ ಎಲ್ಲ 20 ಸ್ಥಾನಗಳನ್ನು ಕೂಡ ಒಂದೇ ಬಾರಿಗೆ ತುಂಬುವಂತಹ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಇದೆ. ಇದರ ಜೊತೆಗೆ ನಿನ್ನೆಯಷ್ಟೇ ಕಾಂಗ್ರೆಸ್ ಹಿರಿಯ ನಾಯಕರು ಕೂಡ ಒಬ್ಬರು ಹೇಳ್ತಾ ಇದ್ರು ಎಲ್ಲ 20 ಸ್ಥಾನಗಳನ್ನು ಕೂಡ ಒಂದೇ ಬಾರಿಗೆ ತುಂಬಲಾಗತ್ತೆ. ಈಗಾಗಲೇ ಯಾರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥದ್ದು ರಾಜ್ಯ ನಾಯಕರ ಭೇಟಿ ಸಂದರ್ಭದಲ್ಲೇ ನಿರ್ಧಾರ ಆಗಿ ಹೋಗಿದೆ. ಅದಕ್ಕೆ ಸಹಿ ಕೂಡ ಹಾಕಲಾಗಿದೆ. ಇವತ್ತು ಅಧಿಕೃತವಾಗಿ ಶಾಸಕರಿಗೆ ತಿಳಿ ಹೇಳಲಾಗತ್ತೆ ಅನ್ನುವಂಥದ್ದು ನಿನ್ನೆನೇ ಒಬ್ಬ ನಾಯಕರು ಕೂಡ ಹೇಳ್ತಾ ಇದ್ರು. ಹಾಗಾಗಿ ಇವತ್ತು ರಾತ್ರಿಯ ಒಳಗೆ
ಶಾಸಕರಿಗೆ ಕರೆ ಹೋಗೋದು ಖಚಿತ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ನೋಡಬೇಕಾಗತ್ತೆ ಮಲ್ಲಿಕಾರ್ಜುನ್. ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ.